ಒಂದು ಕ್ರಿಮಿನಲ್ ಥಿಂಕಿಂಗ್ ಮಾಡಿಕೊಂಡು ಅವನು ಭಾರತ ದೇಶದೊಳಗಡೆ ಎಂಟ್ರಿ ಆಗಿದ್ದರೆ, ಅಂದರೆ ಇಮಿಗ್ರೇಷನ್ ಔಟ್ ಇದೆ, ಇಲ್ಲಿಂದ ಅವನ ಸ್ಟ್ಯಾಂಪ್ ಆಗಿದೆ, ಅವನು ಇಲ್ಲಿಂದ ಜರ್ಮನಿಗೆ ಫ್ರಾಂಕ್ಫರ್ಟ್ಗೆ ಹೋಗಿದ್ದಾನೆ ಅಂತ ಗೌರ್ಮೆಂಟ್ ಆಫ್ ಕರ್ನಾಟಕ ಮಾತ್ರ ಅಲ್ಲ, CM ಅವರು ಅದನ್ನು ತನ್ನ ಟ್ವಿಟ್ಟರ್ ಖಾತೆಯಲ್ಲೇ SIT ಮಾಡಿದಾಗಲೇ ಹಾಕಿದ್ದಾರೆ. ಕರೆಕ್ಟ್. ಈಗ ಅದರ ನಂತರ ಅವನಿಗೆ ಲುಕೌಟ್ ನೋಟಿಸನ್ನು ಆಲ್ರೆಡಿ ಇಂಡಿಯಾದ ಎವ್ರಿ ಕಾರ್ನರ್ ಆಫ್ ದ ಏರ್ಪೋರ್ಟಲ್ಲಿ ಹಾಕಲಾಗಿದೆ. ಅಂದರೆ ಆ ಲುಕೌಟ್ ನೋಟಿಸನ್ನು ಬಿಟ್ಟು ಅವನು ಹೊರಗಡೆ ಇಂಡಿಯಾಕ್ಕೆ ಬರುವ ರೂಟ್ ಇರುವುದು, ಕ್ರಿಮಿನಲ್ ಯೂಸಸ್ ದ್ಯಾಟ್ ರೂಟ್, ನೇಪಾಳಕ್ಕೆ ಹೋಗಿಬಿಟ್ಟು ನೇಪಾಳದಿಂದ ಬೈ ರೋಡ್ ಏನಾದರೂ ಬಂದಿದ್ದರೆ, ಅಥವಾ ಬೈ ಸಿ ಕೊಲಂಬೋ ಅಲ್ಲಿಂದ ಬಂದು ಏನಾದರೂ ಬೈ ಸಿ ಬಂದಿದ್ದರೆ, ವಿದೌಟ್ ಇಮಿಗ್ರೇಷನ್ ಇನ್, ಇಟ್ ಮೀನ್ಸ್ ಅದು ಒಂದು MP ಯೂಸ್ ಮಾಡುವಂತಹ ರೂಟ್ಗಳು ಅಲ್ಲ, ಅದು ಒಬ್ಬ ಕ್ರಿಮಿನಲ್ ಯೂಸ್ ಮಾಡುವಂತಹ ರೂಟ್. ಸೊ ದರ್ ಈಸ್ ಒನ್ ಮೋರ್ ಕ್ರಿಮಿನಲ್, ಅದು ಎಣಿಸ್ಬೋದು ಕ್ರಿಮಿನಲ್ ಆ್ಯಕ್ಟಿವಿಟಿ, ಅದು ಒಂದು ಚಾನ್ಸಸ್. ಸಪೋಸ್ ಅವನು ಬಂದಿಲ್ಲ ಅಂದರೆ, ಈಗ ನಾಳದು 30ನೇ ತಾರೀಕಿಗೋ 31ನೇ ತಾರೀಕಿಗೋ ಅವರು ವಿದೇಶದಿಂದ ಯಾವುದೋ ಫ್ಲೈಟಿಂದನೋ ಅಥವಾ ಪರ್ಸ್ನಲ್ ಫ್ಲೈಟ್ ಮಾಡಿಕೊಂಡು ಬಂದ್ರೂ ಈ ಶುಡ್ ಲ್ಯಾಂಡ್ ಎನಿ ಆಫ್ ಇಂಡಿಯನ್ ಏರ್ಪೋರ್ಟ್. ಇಂಡಿಯನ್ ಏರ್ಪೋರ್ಟ್ಗೆ ಬಂದರೆ ಈ ಚಾನ್ಸಸ್ ವಾಟ್ ಈಸ್ ಟೆಲಿಂಗ್ ಇನ್ ವಿಡಿಯೋ, ನಾನೇ ಬಂದು 10ನೇ ತಾರೀಕಿಗೆ SIT ಎದುರು ಹಾಜರಾಗ್ತೀನಿ ಎನ್ನುವ ವಿಡಿಯೋದ ಏನು ಇದಿದೆ ಅಲ್ವಾ, ಅದು ಸಾಧ್ಯವಿಲ್ಲ. ಯಾಕಂದರೆ ಏರ್ಪೋರ್ಟಲ್ಲಿ ಅವನನ್ನು ಡಿಟೈನ್ ಮಾಡಲಾಗುತ್ತೆ ಬಂದ ಕೂಡಲೇ, ಬಿಕಾಸ್ ದರ್ ಇಸ್ ಎ ಲುಕೌಟ್ ನೋಟಿಸ್, ದರ್ ಇಸ್ ಎ ಬ್ಲೂ ಕಾರ್ನರ್ ನೋಟಿಸ್. ಮೋರ್ ದೆನ್ ದ್ಯಾಟ್, ಹಿ ಈಸ್ ಎ ಸೆಲೆಬ್ರಿಟಿ ಕ್ರಿಮಿನಲ್ ಟುಡೇ, he is a celebrity rapist today, he is a celebrity mass rapist today. ಅವರ ಮುಖ ನೋಡಿದ ಕೂಡಲೇ ಗೊತ್ತಾಗುತ್ತೆ ಇವನು ಅವನೇ ಅಂತ. ಚಿಕ್ಕಪ್ಪ ಹೇಳಿದ್ದಾರೆ, ತಾತ ಹೇಳಿದ್ದಾರೆ ಅವನದು ಇಲ್ಲ ಅದರಲ್ಲಿ ಅಂತ ಮುಖ, ಬಟ್ ನಾವು ನಿನ್ನೆ ಜಗಜ್ಜಾಹಿರು ಮಾಡಿದ್ದೀವಿ. ಅದರಲ್ಲಿ ಇರುವ ದೇಹದ ಪ್ರತಿ ಅಂಗವು ಕಾಣುವುದು, ಕೆಲವು ಅಂಗಗಳನ್ನಂತೂ ನಾವು ಟಿ ವಿಲಿ ತೋರಿಸ್ಲಿಕ್ಕಾಗಲ್ಲ. ಪ್ರತಿ ಅಂಗವು ಅದು ನಿಮ್ಮ ಮನೆಯ ಕರುಳ ಕುಡಿದ್ದು, ಅದು ನಿಮ್ಮ ಸ್ವಂತ ಮೊಮ್ಮಗಂದು, ನಿಮ್ಮ ಅಣ್ಣನ ಮಗಂದೇ, ನಿಮ್ಮ ಪಾರ್ಟಿಯ ಸಂಸದಂದೇ, ಏಕೈಕ ಸಂಸದ ಅದು ಕೂಡ ಸಂಸದನ್ನೇ, ಅದು ನಿಮ್ಮನ್ನು ಸೂಟ್ಗೇಸ್ ಚಿಕ್ಕಪ್ಪ ಅಂತ ಕರೆದ ಮಗಂದೇ ನಾವು ಹೇಳಿದ್ವಿ. ದರ್ ಈಸ್ ನೋ ಡೌಟ್, ದರ್ ಈಸ್ ನೋ ಡೌಟ್. ಈಗ ನೋಡಬೇಕು ಏನೇನು ಕತ್ರಿ ಹಾಕ್ಕೊಂಡು ಬರ್ತಾರೆ ಅಂತ. ಬೆರಳು ಕಟ್ ಮಾಡಬೇಕು, ಗಾಯ ಮಾಸ್ಬೇಕು, ನಾವು ತೋರಿಸಿದ್ವಲ್ಲ ಗಾಯ, ಒಂದೇ ಅಲ್ಲಿ ಆಲ್ಟರ್ ಮಾಡುವಂಥ ಚಾನ್ಸ್ ಇದೆ. ಈಗ ಉಂಗುರವನ್ನು ತೆಗೆದುಬಿಟ್ಟು ಬಿಡ್ಬೋದು, ಬಿಸಾಕ್ಬೋದು, ಆ ಉಂಗುರ ನನ್ನದಲ್ಲ ಅಂತ ಹೇಳಿ ಬರ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಮಧ್ಯ ಫಿಂಗರ್ಗೂ ಹಾಕೊಂಡಿದ್ದಾರೆ ಉಂಗುರ. ಹೌದು ಹೌದು ಹಾಕೊಂಡಿದ್ದಾರೆ, ಆಯ್ತಲ್ಲ, ಒಂದು ಉಂಗುರ. ಕರೆಕ್ಟ್. ಅದು ಬಿಟ್ಟರೆ ನಾವು ಕೈಯ ರೇಖೆಗಳನ್ನು ತೋರಿಸಿದ್ವಿ, ಹೌದು, ಹಸ್ತರೇಖೆ ಅಂತ ಏನು ಹೇಳ್ತೀವಿ, ಜಗತ್ತಲ್ಲಿ ಒಬ್ಬನಿಂದ ಇನ್ನೊಬ್ಬರಿಗೆ ಚೇಂಜ್ ಆಗದಂತಹ ರೇಖೆ, ಅಸ್ಟ್ರಾಲಜಿಯಲ್ಲೂ ಚೇಂಜ್ ಆಗಲ್ಲ ಅದು. ಓಕೆ, ಅದನ್ನು ತೋರಿಸಿದ್ವಿ, ಬೆರಳು ತೋರಿಸಿದ್ವಿ, ಗಾಯ ತೋರಿಸಿದ್ವಿ, ಕಾಲು ತೋರಿಸಿದ್ವಿ, ಕಾಲು ಬೆರಳುಗಳನ್ನು ತೋರಿಸಿದ್ವಿ, ಯಾವುದು ಬಾಕಿಟ್ಟಿಲ್ಲ. ಪ್ರತಿ ಅಂಗಗಳು, ರೇಪಲ್ಲಿರುವ ಅಂಗಗಳನ್ನು ನಾವು ತೋರಿಸಿದ್ವಿ. ಅದಕ್ಕಿಂತ ಜಾಸ್ತಿಯಾಗಿ ನೀವು ಸ್ಕ್ರೀನ್ಶಾಟ್ ಏನಿದೆ, ನಾವು ಅದಕ್ಕೆ ಹೋಗಿಲ್ಲ ಇನ್ನು. ಸ್ಕ್ರೀನ್ಶಾಟ್ ಏನಿದೆ, ಹುಬ್ಬು, ಹಣೆ, ಮೂಗು, ಕಣ್ಣು, ಕಿವಿ ಎಲ್ಲ ಕಾಣುತ್ತೆ ಕೆಲವರಲ್ಲಿ. ಅದೂ ಶ್ರೀ 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 ಪ್ರಜ್ವಲ್ ರೇವಣ್ಣ ಅವ್ರದ್ದೇ. ಯಾವ ನಾಚಿಗೆನೂ ಇಲ್ಲದೆ, ಯಾವ ಕಿಂಚಿತ್ತೂ ಒಂದು ರೀತಿಯ ಮನುಷ್ಯತ್ವನೂ ಇಲ್ಲದೆ, ಅವನು ಅವನಲ್ಲ ಅಂತ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು. ನನಗೆ ಇನ್ನೂ ಡೌಟ್ ಇದೆ, ಅವನಲ್ಲ, SIT ರಿಪೋರ್ಟ್ ಬರಲಿ. ಮನುಷ್ಯತ್ವ ಅಂತ ಒಂದು ಇದ್ದಿದ್ರೆ, ಕಿಂಚಿತ್ತು ಮಾನ ಮರ್ಯಾದೆ ಅಂತ ಇದ್ದಿದ್ರೆ, ತಾನೊಬ್ಬ ರಾಜಕಾರಣಿ, ತಾನೊಬ್ಬ ಜನಪ್ರತಿನಿಧಿ, ನಾನು ಖಾಲಿ ಹಾಸನಕ್ಕೆ ಚೀಫ್ ಮಿನಿಸ್ಟರ್ ಆಗಿರಲಿಲ್ಲ, ನಾನು ಕರ್ನಾಟಕಕ್ಕೆ ಚೀಫ್ ಮಿನಿಸ್ಟರ್ ಆಗಿದ್ದೆ, ನನ್ನ ಅಪ್ಪ ಇಡೀ ದೇಶವನ್ನು 10.5 ತಿಂಗಳು ಆಳಿದ್ರು, ನಾಳೆ ನಾನು ಸೆಂಟ್ರಲ್ ಮಿನಿಸ್ಟರ್ ಆಗುವ ಕನಸು ಕಾಣ್ತಾ ಇರುವ ಏಕೈಕ ಜಾತ್ಯತೀತ ಜನತಾದಳದಲ್ಲಿರುವ ಏಕೈಕ ಮುಖ,
ನನ್ನನ್ನು ಜನ ನಾಳೆ ಯಾವ ರೀತಿಯಲ್ಲಿ ನೋಡ್ಬೋದು. ಕುಮಾರಸ್ವಾಮಿಯವರ ಬಗ್ಗೆ ನನಗೆ ಅಪಾರ ಗೌರವನೀತೆ. ನಾನು ಹೇಳಿದ್ರಲ್ಲ, ನಿಖಿಲ್ ಕುಮಾರಸ್ವಾಮಿ ಒಂದು ಟೈಮಲ್ಲಿ ಅವರದೇ ಒಂದು ನ್ಯೂಸ್ ಆಗಿತ್ತು, ಎಂಪೈರ್ ಹೋಟ್ಲಲ್ಲಿ ಆಯ್ತಂತ. ಮಗನ ಟ್ರ್ಯಾಕಿಗೆ ತಂದ್ರು ಅವರು. ಪರ್ಸ್ನಲ್ ಲೈಫಲ್ಲಿ ಐ ನೆವರ್ ಗಾಟ್ ಮಚ್ ಕಂಪ್ಲೇಂಟ್ ಆನ್ ನಿಖಿಲ್ ಆಫ್ಟರ್ ದ್ಯಾಟ್ ಇಶ್ಯೂ. ಕರೆಕ್ಟು. ಅವರ ಫ್ಯಾಮಿಲಿ ಲೈಫ್ ನೀಟಾಗಿ ಅವರೇ ಹೇಳ್ತಾರೆ, ಎಲ್ಲೋ ದಾರಿ ತಪ್ಪಿದ್ದೆ ಸರಿ ಮಾಡಿಕೊಂಡ್ರು ಅಂತ. ಕರೆಕ್ಟ್. ಎಲ್ಲೋ ಆ ಕಟ್ಟಳೆಯಲ್ಲಿ ಅವರು ಇದ್ದಾರೆ ಅಂತ ಅನಿಸ್ತು. ಅಟ್ಲೀಸ್ಟ್ ಅನಿತಾ ಕುಮಾರಸ್ವಾಮಿ ಅವರು ಅಷ್ಟೇ, ವೆರಿ ಡಿಗ್ನಿಫೈಡ್ ಲೇಡಿ. ಎಲ್ಲಿನೂ ಐ ಆಮ್ ನೆವರ್ ಸೀನ್ ಹರ್ ಟಾಕಿಂಗ್ ಬುಲ್ಶಿಟ್ ಅಲ್ಲಿ ಇಲ್ಲಿ ಏನು ನೋಡಿಲ್ಲ ನಾನು. ನಿಖಿಲ್ ಈಸ್ ಟ್ರೈಯಿಂಗ್ ಟು ಕಮ್ ಅಪ್, ಟ್ರೈ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಅವರನ್ನು ರಾಜ್ಯಕ್ಕೆ ಎಳೆ ತರಬೇಕಾದ್ರೆ ಬರ್ಬೋದು. ಟೈಮ್ಸ್ ಚೇಂಜಸ್. ಈಗ ವಿಜಯೇಂದ್ರ ಅವರು ಬಂದವರೆ. ಮೊದಲಿದ್ದಾಗೆ ವಿಜಯೇಂದ್ರ ಇವತ್ತಿಲ್ಲ. ದರ್ ಇಸ್ ಲಾಟ್ ಆಫ್ ಮೆಚ್ಯೂರಿಟಿ, ದರ್ ಇಸ್ ಲಾಟ್ ಆಫ್ ಚೇಂಜಸ್. ಇವತ್ತು ರಾಹುಲ್ ಗಾಂಧಿಯವರು, ನೀವು 10 ವರ್ಷದ ಹಿಂದೆ ರಾಹುಲ್ ಗಾಂಧಿಯವರು ಇವತ್ತಿಲ್ಲ. ವಿ ಕ್ಯಾನ್ ಸಿ ಸಮ್ ಚೇಂಜಸ್, ಸಮ್ ಡೆವಲಪ್ಮೆಂಟ್. ಒಬ್ಬ ರಾಜಕಾರಣಿಗಾಗಲಿ ಏಜ್ ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆಗ್ತಾ ಅವನು ಪ್ರಬುದ್ಧನಾಗ್ತಾ ಬರ್ತಾನೆ. ದ್ಯಾಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಆದರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ನಮಗೆಲ್ಲ ಭಯಂಕರವಾದ ಒಂದು ಅತಿ ಉತ್ಸಾಹಿತವಾದ ಒಂದು ಹೋಪ್ಸ್ ಇತ್ತು. ಎಸ್, ನಮ್ಮ ಫ್ಯೂಚರ್ ಲೀಡರ್ ಆಗುವ ಎಲ್ಲ ಲಕ್ಷಣಗಳು ಈ ಹುಡುಗನ ಹತ್ರ ಇದೆ. ಎಜುಕೇಟೆಡ್ ಇದ್ದಾನೆ, ಮಾತಾಡ್ತಾನೆ, ನೋಡಿದರೆ ದೇಹವನ್ನು ನೋಡಿದ್ರು ನೀವು ಒಂಥರ ಪರ್ಸ್ನಾಲಿಟಿ ಇದೆ. ಹಿ ಮೇ ಟೇಕ್ ಓವರ್ JDS ಅಂತ ಇತ್ತು ನಮಗೆಲ್ಲರಿಗೂ. ಅದೇ ಹೊತ್ತಿಗೆ JDS ಅನ್ನು ಟೇಕ್ ಓವರ್ ಮಾಡ್ತೀನಿ ಅಂತ ತೋರಿಸ್ಕೊಳ್ಳೋ ಹುಮ್ಮಸ್ಸಿನಲ್ಲಿ ಸುಟಿಗೆ ಸ್ಟಿಕ್ಕಪ್ಪ ಅಂತ ಕರೆದಿರೋದು. ನಾನು ಬಂದುಬಿಡ್ತೀನಿ, ಕಾಂಪಿಟೇಷನ್ ಬಿಟ್ವೀನ್ ನಿಖಿಲ್ ಕುಮಾರಸ್ವಾಮಿಯನ್ನು ಮಾಡೋದ ಮುಂದೆ, ಅಥವಾ ಪ್ರಜ್ವಲ್ ರೇವಣ್ಣ ಅವರು ಟೇಕ್ ಓವರ್ ಮಾಡ್ತಾರೆ. ಈ ಅನಿಲ್ ಅಂಬಾನಿ ಮತ್ತು ಮುಖೇಶ್ ಅಂಬಾನಿ ರಿಲಯನ್ಸ್ ಟೇಕ್ ಓವರ್ ಮಾಡ್ದಂಗೆ. ಇದು ಯಾಕಂದರೆ ಇದು ಪಕ್ಷ ಕಾರ್ಯಕರ್ತರ ಪಕ್ಷ ಅಲ್ವೇ ಅಲ್ಲ. ಅದು ಅವ್ರಿಗೆ ಏನೋ ನಮ್ಮದೇ ಪಕ್ಷದ ಸಂವಿಧಾನ ಇದೆ ಅಂತ ಹೇಳಿ, ಅಥವಾ ಭಗವದ್ಗೀತೆ ಅಂತ ಹೇಳಿ, ಇಡೀ ವರ್ಲ್ಡಿಗೆ ಗೊತ್ತಿದೆ ಇದು ಪಕ್ಷ ಬಿಲಾಂಗ್ಸ್ ಟು ಹೂಮ್. ಇದು ಫ್ಯಾಮಿಲಿ, ಇದು ಪಕ್ಷ ಫ್ಯಾಮಿಲಿ ಬಿಲಾಂಗ್. ಇದನ್ನು ನಾವು ಮಾತ್ರ ಅಲ್ಲ, ಇದನ್ನು ಮೋದಿಜಿಯವರೇ ಕಳೆದ ಎಲೆಕ್ಷನಲ್ಲಿ ಹೇಳಿದ್ದಾರೆ. ಈ ಎಲೆಕ್ಷನಲ್ಲಿ ಹೇಳಲಿಕ್ಕಾಗಲ್ಲ, ಬಿಕಾಸ್ ಮೈತ್ರಿ ಪಕ್ಷ. ಕಳೆದ ಎಲೆಕ್ಷನಲ್ಲಿ ಪ್ರಧಾನಮಂತ್ರಿಗಳು ಬಂದೆ ಮೈಸೂರು ಟು ಮಂಡ್ಯ, ಮಂಡ್ಯ ಟು ಕೋಲಾರ, ಕೋಲಾರ ಟು ತುಮಕೂರು, ಎಲ್ಲ ಹಾಸನ, ಎಲ್ಲ ಕಡೆ ಹೇಳೋಗಿದ್ದಾರೆ. ಕರೆಕ್ಟ್. ರಾಜಕೀಯದಲ್ಲಿ ಏನು ಬೇಕಾದ್ರೆ ಯಾವಾಗ ಬೇಕಾದ್ರೂ ಆಗ್ಬೋದು. ಒಟ್ಟಿಗೆ ಕೂತ್ಕೊಂಡಾಗ ದೋಸ್ತ್, ಬೇರೆ ಬೇರೆ ಆದಾಗ ದುಶ್ಮನ್ ಆಗ್ಬೋದು. ಬಟ್ ಹಿಯರ್ ಪ್ರಜ್ವಲ್ ರೇವಣ್ಣ ಏನು ಮಾಡಿದ್ದಾರೆ ನೋಡಿ, ಈ ಮಾಸ್ ರೇಪ್ ಇದೆಯಲ್ಲ, ಇದು ಪಾಪದ ಕುಂಡ. ಕೊಡ ಅಲ್ಲ, ನೀವು ರಾಂಗ್. ಅದಕ್ಕೆ ಹೇಳಿದ್ದು ನಾವು, ಇವರ ಕೊಡ ತುಂಬಿ ತುಳುಕಬೇಕಾದ್ರೆ ಅದು 60 ವರ್ಷದ ಹಿಂದೆನೇ ಕೆಲವು ಸಲ ತುಳುಕ್ಬಿಡ್ಬೇಕಿತ್ತು. ಇದು ಮೊದಲ ಸಲ ಅಲ್ಲ ತುಳುಕ್ತಾ ಇರೋದು. ಕೊಡ ತುಳುಕಿದೆ, ಬಟ್ ದೇ ಆರ್ ಏಬಲ್ ಟು ಹ್ಯಾಂಡ್ಲ್ ಇಟ್. ಎಂಥ ಕೊಡ ತುಳುಕಿದ್ರೂ ನಾವು ಹ್ಯಾಂಡ್ಲ್ ಮಾಡ್ತೀವಿ. ಯಾಕೆ ಹೇಳಿ, ನಮ್ಮ ಮನೆಯಲ್ಲೇ CM ಮುಟ್ಟುವುದು, ನಮ್ಮ ಮನೆಯಲ್ಲೇ PM ಮುಟ್ಟುವುದು, ನಮ್ಮ ಮನೆಯಲ್ಲೇ ಒಂದು 10-20, ನಮ್ಮ ಪಕ್ಷದಲ್ಲೇ ಒಂದು 30-40 MLA ಆಗೋದು. ಹೆಂಗಾದರೂ ಮಾಡಿ ನಾವು CM ಆಗಿಬಿಡ್ತೀವಿ, ಅಧಿಕಾರದಲ್ಲಿ ಇದ್ದುಬಿಡ್ತೀವಿ. ಆ ಒಂದು ಹೋಪ್ಸ್ ಬಂದುಬಿಡ್ತು. ಇಲ್ಲಿ ಯಾವ ಪಕ್ಷನೂ ಮೆಜಾರಿಟಿಯಾಗಿ ಬರ್ತಾ ಇರಲಿಲ್ಲ. ಯಾವಾಗ ಕಾಂಗ್ರೆಸ್ BJP ಬೆಳಿಲಿಕ್ಕೆ ಸ್ಟಾರ್ಟ್ ಆಯಿತು, ವೆನ್ BJP ಸ್ಟಾರ್ಟೆಡ್ ಟೇಕಿಂಗ್ 100 ನಿಯರ್ ಬೈ 90 ಸೀಟ್ಸ್, ಕಾಂಪಿಟೇಷನ್ ಯಾವ ರೀತಿ ಬೆಳೆಯಿತು, ಇದರಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದು ಜನತಾದಳದವರು. ಯಾಕಂದರೆ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ಉಳಿದ ಸೀಟುಗಳು ಇವ್ರದಂದಾಗ ಈ ಕೊಬ್ಬು, ಈ ಅಹಂಕಾರ, ಈ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ. ಯಾವಾಗ 2007 ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಹೈಜಾಕ್ ಮಾಡಿಕೊಂಡು ಹೋಗ್ಬಿಟ್ಟು ಯಾವಾಗ ಗೌರ್ಮೆಂಟ್ ಆಗುತ್ತೆ, ಅಲ್ಲಿಂದ ನಂತರ ನಮ್ಮಲ್ಲಿ ಆಗಿದ್ದು ಆಲ್ಮೋಸ್ಟ್ ಈಗಿನ ಸರ್ಕಾರ ಬಿಟ್ಟರೆ ಎಲ್ಲವೂ ಸಮ್ಮಿಶ್ರ ಸರ್ಕಾರವೇ. ಇವ್ರಿಗೆ ಅನ್ಸ್ಕೊಂಡ್ಬಿಡ್ತು, ಇವರು ಯಾವತ್ತು 150 ಬೇಕು, 116 ಬೇಕಂತ ಎಲೆಕ್ಷನ್ ಫೈಟ್ ಮಾಡಿದವರೇ ಅಲ್ಲ. ಇವರು ಫೈಟ್ ಮಾಡ್ತಾ ಇದ್ದಿದ್ದು ಎಲೆಕ್ಷನ್ನು ಸ್ಟ್ರಾಟಜಿಯೇ ನಮಗೆ 30-35 ಸೀಟು ಬರಬೇಕು. ಅಷ್ಟು ಬಂದರೆ ನಾವೇ ಚೀಫ್ ಮಿನಿಸ್ಟರ್ ಆಗ್ತೀವಿ. ಎಲ್ಲಿವರೆಗೆ ಕಾಂಗ್ರೆಸ್ ಅಧೋಗತಿ ಕಿಳೀತು ಅಂತ ಹೇಳಿದ್ರೆ 35 ಸಿಕ್ಕ ಕುಮಾರಸ್ವಾಮಿಯನ್ನು ಚೀಫ್ ಮಿನಿಸ್ಟರ್ ಅಂತ ಘೋಷಣೆ ಮಾಡಿಬಿಟ್ರು. ಇವ್ರದ್ದು ಲಕ್ ಇತ್ತು. ಕೆಲವೊಮ್ಮೆ ದೇ ಹ್ಯಾಡ್ ಎ ಲಕ್. ಈಗ ಪಾಪದ ಕುಂಡ, ಇದು ಬಾವಿ ಉಕ್ಕೇರಿ ಬಂದು ಹರಿತಾ ಇದೆ. ಕೆಲವೊಮ್ಮೆ ಹೇಳ್ತಾರಲ್ಲ, ಕೆರೆ ಕಟ್ಟೆ ಒಡೆದು ಹೋಯ್ತು ಅಂತ. ಅದು ಹೋಗುವಾಗ ಏನಾಗುತ್ತೆ ಹೇಳಿ, ಕೆರೆ ಕಟ್ಟೆ ಒಡೆದ್ರೆ
ಫುಲ್ ಕೊಚ್ಕೊಂಡು ಹೋಗ್ಬಿಡುತ್ತೆ, ಕೊಚ್ಕೊಂಡು ಯಾರನ್ನೆಲ್ಲ ಕೊಚ್ಕೊಂಡು ಹೋಗುತ್ತೆ. ಕೆರೆಯ ಕೆಳಗಡೆ ಯಾರೆಲ್ಲ ಇರ್ತಾರೆ ನೋಡಿ, ಎಲ್ಲರೂ ಹೋಗ್ತಾರೆ. ಇಡೀ ಮನೆ ಕುಟುಂಬವನ್ನೇ ಕೊಚ್ಕೊಂಡು ಹೋಗುತ್ತೆ. ಅದು ಕೊಡ ಬಿದ್ದರೆ ಏನಾಗುತ್ತೆ, ಕ್ಲೀನ್ ಮಾಡ್ಬೋದು. ಸರ್, ಈಗ ಈ ಕೊಚ್ಕೊಂಡು ಹೋಗುವ ಸಂದರ್ಭದಲ್ಲಿ ಇದು ಕೊಚ್ಕೊಂಡು ಹೋಗುತ್ತೆ ಈ ಸಲ.